ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಭಾಳ ರಾಜಕೀಯವಾಗಿ ಮಾತಾಡಿದ್ವಿ, ಯಾಕೆಂದರೆ ಟೈಮೇ ಹಂಗಿದೆ. ಅದಲ್ಲದೆ ಕೆಲವ್ರು ಹೇಳ್ತಾಯಿದ್ರು ಆರೋಗ್ಯದ ಬಗ್ಗೆನೂ ಮಾತಾಡಿ ಅಂದ್ಬಿಟ್ಟು. ಮತ್ತು ಈ ಸತಿ ಇವತ್ತು ಡಯಾಬಿಟಿಸ್ ಬಗ್ಗೆ ಮಾತಾಡೋಣ ಅಂತ. ಡಯಾಬಿಟಿಸ್ ಅಂದರೆ ಮಧುಮೇಹ ರೋಗ ಅಂತೀವಿ, ಸಕ್ಕರೆ ರೋಗ ಅಂತ ಜನಸಾಮಾನ್ಯರಲ್ಲಿ ಹೇಳ್ಬೋದು. ಯಾಕೆ ಮಧುಮೇಹ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇಂಡಿಯಾ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ಬಿಡುತ್ತಂತೆ ವರ್ಲ್ಡ್ದು ಅಂತಂದ್ಬಿಟ್ಟು. ನಮ್ಮಲ್ಲಿರುವಷ್ಟು ಸ್ವೀಟ್ ಅಂಗಡಿಗಳು ಪ್ರಪಂಚದ ಯಾವುದೇ ಸಿಟಿಗಳಲ್ಲೂ ಇಲ್ಲ, ಪ್ರಪಂಚದ ಯಾವುದೇ ಭಾಗ. ನಾನು ಸುಮಾರು 40 ದೇಶಕ್ಕೆ ಹೋಗ್ಬಂದಿದ್ದೀನಿ. ಯಾವುದೇ ದೇಶದಲ್ಲೂ ಇಷ್ಟು ಸ್ವೀಟ್ ಅಂಗಡಿ ಇಲ್ಲ. ನಮ್ಮಲ್ಲಿ ಹೆಜ್ಜೆಗೊಂದು ಸ್ವೀಟ್ ಅಂಗಡಿ ಸಿಗುತ್ತೆ. ಮತ್ತು ಮಾತಾಡ್ತಾರೆ ಸ್ವೀಟ್ ಮಾಡಿ, ಬಾಯಿನ ಸ್ವೀಟ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಏನು ಮಾಡ್ತೀವಿ ನಾವು? ಬಾಯಿನ ಸ್ವೀಟ್ ಮಾಡ್ತಾ 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 ತುಂಬ ವೀಕು ನಾವು ಹಿಂದೂಗಳು. ಮೈಂಡ್ ಸೆಟ್ಟಲ್ಲಿ ವೀಕು, ದೇಹದಲ್ಲಿ ವೀಕು. ಇದೇನಾಗಿದೆ, ಹೊಟ್ಟೆ ತುಂಬ ಸ್ವೀಟ್ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಏನಿದ್ರು ಸ್ವೀಟ್ನ ಬಾಯಿ ಮಾತ್ರ ಸ್ವೀಟ್ ಮಾಡ್ಕೋಬೇಕು ರೀ, ಹೊಟ್ಟೆ ಸ್ವೀಟ್ ಮಾಡ್ಕೋಬಾರ್ದು. ಮೊದಲನೇದು ಇದು ಸ್ಟೆಪ್ ಡಯಾಬಿಟಿಸ್ನ ನಿಯಂತ್ರಣಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲನೇ ಪಾಠ ಏನು, ಮೊದಲನೇ ಸ್ಟೆಪ್ ಡಯಾಬಿಟಿಕ್ ನಿಯಂತ್ರಣಕ್ಕೆ ಅಂತಂದರೆ, ನಾವು ಬಾಯಿನ ಮಾತ್ರ ಸ್ವೀಟ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹೊಟ್ಟೆ ತುಂಬ ಸ್ವೀಟ್ ತಿನ್ನೋಕ್ಕೆ ಹೋಗ್ತಾಯಿದ್ದೀವಿ. ಇದು ನೋಡಿ ಮೊದಲನೇ ಡಯಾಬಿಟಿಕ್ ನಿಯಂತ್ರಣಕ್ಕೆ ಇರ್ತಕ್ಕಂಥ ಔಷಧಿ ಇದು. ಆಹಾರದಲ್ಲೇ ಔಷಧೀಯ ಪದ್ಧತಿಗಳಿದೆ ಅಂತೀವಿ. ಆಯುರ್ವೇದ ಇರೋದು ಆಹಾರದಿಂದನೇ ಔಷಧಿ ಮಾಡ್ಕೋಬೇಕು, ಆಹಾರನೇ ಔಷಧಿ ಆಗಬೇಕು. ಆ ದೃಷ್ಟಿಯಿಂದ ನಾವು ಡಯಾಬಿಟಿಕ್ಸ್ನ ಕಂಟ್ರೋಲ್ ಮಾಡಬೇಕು. ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗುತ್ತಂತೆ. ಇದನ್ನು ತೆಗೆದುಹಾಕಬೇಕು, ಮನೋಭಾವನ ತೆಗೆದುಹಾಕಬೇಕು ಅಂದರೆ ನಾವು ಆಹಾರದಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋಬೇಕು. ಮೊದಲನೇದಾಗಿ ನಾವು ಮಾಡ್ಕೋಬೇಕು ಅಂತಂದರೆ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಅಥವಾ ಏನಾದರೂ ವಿಶೇಷ ಸಂದರ್ಭ, ಸಿಹಿ ಸಂದರ್ಭ ಬಂದಾಗ ಬಾಯಿನ ಮಾತ್ರ ಸ್ವೀಟ್ ಮಾಡ್ಕೋಬೇಕು. ನಾವು ಹೊಟ್ಟೆನ ಸ್ವೀಟ್ ಮಾಡ್ಕೊಳಕ್ಕೆ ಹೊಟ್ಟಿದ್ದೀವಿ. ಇದು ನಮ್ಮಲ್ಲಿರ್ತಕ್ಕಂಥ ದೊಡ್ಡ ದೌರ್ಬಲ್ಯ. ಏನಾಗುತ್ತೆ, ಹೊಟ್ಟೆ ತುಂಬ ತಿಂದ್ಬಿಡ್ತೀವಿ ಸ್ವೀಟು. ನಮಗೂ ಇದೆ ನೋಡಿ. ರಾಮಕೃಷ್ಣರಿಗಿತ್ತಂತೆ. ರಾಮಕೃಷ್ಣರು ಒಂದು ಸಾರಿ ವಿವೇಕಾನಂದರನ್ನ ನರೇಂದ್ರ ಅಂತ ಕರೀತಾರೆ. ಅವ್ರು ನಮ್ಮ ನರೇಂದ್ರ ಭಾಯ್ ಮೋದಿ ಇದ್ದಾರೆ ಪ್ರಧಾನಮಂತ್ರಿ, ಅವ್ರದ್ದು ಹೆಸರು ಇಟ್ಕೊಂಡಂತಕ್ಕಂಥವ್ರು ಹಿಂದೆ ವಿವೇಕಾನಂದರಾದರು. ವಿವೇಕಾನಂದರು ಬಾಲ್ಯದ ಹೆಸರು ಬಂದ್ಬಿಟ್ಟು ನರೇಂದ್ರ ಅಂದ್ಬಿಟ್ಟು. ನರೇಂದ್ರನ ಅವ್ರ ತಾಯಿ ಕರ್ಕೊಂಡು ಹೋಗ್ತಾರಂತೆ ರಾಮಕೃಷ್ಣ ಗುರುಗಳ ಹತ್ರ. ಕರ್ಕೊಂಡು ಹೋದಾಗ ರಾಮಕೃಷ್ಣರು ಹೇಳ್ತಾರಂತೆ, ನಮ್ಮ ಹುಡುಗ ಏನಮ್ಮ ನಿಮ್ಮ ಹುಡುಗನ ಸಮಸ್ಯೆ ಅಂತ ಕೇಳಿದ್ರೆ, ನಮ್ಮ ಹುಡುಗ ಬೆಲ್ಲ ತಿಂತಾನೆ ತುಂಬ, ಅದನ್ನು ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು, ಇನ್ನೊಂದು ವಾರ ಬಿಟ್ಟು ಬಾರಮ್ಮ ಅಂತ ಹೇಳ್ತಾರಂತೆ. ಇನ್ನೊಂದು ವಾರ ಬಿಟ್ಟು ಕರ್ಕೊಂಬ ಅಂತಂದು. ಯಾಕೆ ಇನ್ನೊಂದು ವಾರ ಬಿಟ್ಟು ಕರ್ಕೊಂಬ ಅಂತ ಒಂದು ವಾರ ಬಿಟ್ಟು ಕರ್ಕೊಂಬರ್ತಾರೆ, ಅದು ಬೇರೆ ವಿಷಯ. ಆಗ ರಾಮಕೃಷ್ಣ ಹೇಳ್ತಾರೆ, ನನಗೆ ಬೆಲ್ಲ ತಿನ್ನೋ ಅಭ್ಯಾಸ ಇತ್ತು, ಫಸ್ಟ್ ನಾನು ಬಿಡಬೇಕು. ನಾನು ಬಿಟ್ಟರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಇದಾಗುತ್ತೆ. ನಾನು ವಯಸ್ಸಾಗಿರೋನು, ಗುರುಸ್ಥಾನದಲ್ಲಿರೋನು, ನಾನೇ ಬೆಲ್ಲ ತಿನ್ನೋದು ಅಂತ ಬಿಡಬೇಕು ಅಂತಂದರೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ. ಏನು ಗೊತ್ತಿಲ್ಲದಿರೋ ಮಗು ಅದು ಬೆಲ್ಲ ತಿನ್ನೋದು ಬಿಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗತ್ತೆ, ಇದನ್ನು ಅನುಭವಿಸ್ಬೇಕು. ಆ ದೃಷ್ಟಿಯಿಂದ ಅವರೇನು ಮಾಡಿದಂತೆ, ಒಂದು ವಾರ ಬೆಲ್ಲ ತಿನ್ನೋದನ್ನು ಬಿಟ್ರಂತೆ. ಬಿಟ್ಬಿಟ್ಟು ನೆಕ್ಸ್ಟು ಕರ್ಕೊಂಬಮ್ಮ, ನಿಮ್ಮ ಹುಡುಗಂಗೆ ಹೇಳ್ಕೊಡ್ತೀನಿ ಬೆಲ್ಲ ತಿನ್ನೋದು, ಇಂತಿಂಥ ಸಮಸ್ಯೆ ಆಗುತ್ತೆ, ಹೀಗೆ ಬಿಡಬೇಕು, ಇಂತಿಂಥ ಲಾಭ ಇದೆ ಅಂತ ಹೇಳ್ತೀನಿ ಅಂತ ಹೇಳಿದಂತೆ. ಇದು ಎಲ್ಲ ಒಂದು ಕಡೆ ಓದಿದ ನೆನಪು. ಹೀಗೇನಾಗುತ್ತೆ, ನಾವು ಮೊದಲನೇ ಡಯಾಬಿಟಿಕ್ಸ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ, ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ನಮ್ಮಲ್ಲಿ 75 ಭಾಗ, 100ಕ್ಕೆ 75 ಜನ ಹಿಂದೂಗಳಿದ್ದೀವಿ. ನಾವು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗತ್ತೆ, ಕಠೋರ ಸತ್ಯ ಇದು. ಹಿಂದೂಗಳು ಬಹಳ ವೀಕ್ ಮೈಂಡೆಡ್, ಯುದ್ಧ ಮಾಡೋರಲ್ಲ, ಶಾಂತ ಸ್ವಭಾವದವರು, ವಸುದೈವ ಕುಟುಂಬಕಂ ಅಂತ ನಂಬಿರೋರು, ನಾಯಿ ಬಗಳದ ದೇವಲೋಕ ಆಳೆ ಅಂತ ನಮಗೆ ಕಲ್ಲು ತಗೊಂಡು ಹೊಡೆಯೋವ್ರಿಗೂ ನಮ್ಗೆ ಗೊತ್ತಾಗೋದಿಲ್ಲ. ಈ ಥರ ಮನಸ್ಥಿತಿಯಿಂದ ಹೊರಗೆ ಬರಬೇಕಾಗಿದೆ ನಾವು. ಆ ದೃಷ್ಟಿಯಿಂದ ನಾವು ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು. ಹೆಲ್ತಿ ಶರೀರದಲ್ಲಿ ಮಾತ್ರ ಹೆಲ್ತಿ ಮೈಂಡ್ ಇರೋಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಮ್ಮ ಮಾನಸಿಕ ಸಮತೋಲನ ಸರಿಯಾಗಿರಬೇಕು ಅಂತಂದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು. ಆ ದೃಷ್ಟಿಯಿಂದ ಮೊದಲನೇದಾಗಿ ಜೀವನ ಪದ್ಧತಿನಲ್ಲಿ ಬದುಕಲ್ಲಿ ಕಲಿಬೇಕಾಗಿರ್ತಕ್ಕಂಥ ಪಾಠ ಏನು ಅಂತಂದರೆ, ನಾವು ಸಕ್ಕರೆ ತಿನ್ನೋದನ್ನು ಬಿಡಬೇಕು. ಸಕ್ಕರೆ ತಿನ್ನೋದು ಬಿಡಬೇಕು ಅಂದರೆ ಬಾಯಿ ತುಂಬ ಸ್ವೀಟ್ ತಿನ್ಬೋದು, ಹೊಟ್ಟೆ ತುಂಬ ತಿನ್ನೋದು ಕಲ್ತಿದ್ದೀವಿ. ಇದು ಫಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಡಯಾಬಿಟಿಕ್ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನೋಡಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಡಯಾಬಿಟಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಈ ಡಯಾಬಿಟಿಕ್ ಪ್ರಾಬ್ಲಮ್ ಜಾಸ್ತಿ ಆದರೆ, ಮಧುಮೇಹ ರೋಗ ಜಾಸ್ತಿ ಆದರೆ, ದೇಹಕ್ಕೆಲ್ಲ ಆಕ್ರಮಿಸ್ಕೊಂಡ್ರೆ ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಆಗೋದು ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ, ಲೀಸ್ಟ್ ಇಂಪಾರ್ಟೆಂಟ್ ಆಫ್ ದ ಬಾಡಿ ಈಸ್ ಕಾಲಿನ ಭಾಗ. ಇದನ್ನು ಪುರುಷ ಸೂಕ್ತದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಪಾದಭಾಗಂ ಶೂದ್ರೋ ಅಜಾಯತ ಅಂತ ಹೇಳ್ತೀವಿ. ಪಾದಭಾಗಂ ಶೂದ್ರೋ ಅಜಾಯತ್. ಇಡೀ ಶರೀರದಲ್ಲಿ ಲೀಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಬಾಡಿ ಯಾವುದು ಅಂತಂದರೆ ಕಾಲು ಅಂತ ಹೇಳಿದ್ದಾರೆ.
ಇದನ್ನೇನಾಗಿದೆ, ಸಾಮಾಜಿಕ ವ್ಯವಸ್ಥೆಗೆ ಅಳವಡಿಸ್ಬಿಟ್ಟಿದ್ದೀವಿ. ಲೀಸ್ಟ್ ಇಂಪಾರ್ಟೆಂಟ್ ಪದಭಾಗಂ ಶೂದ್ರದಾಯತ ಅಂತಂದರೆ SC STಗಳು ಶೂದ್ರಂತೆ, ಬ್ರಾಹ್ಮಣರು ಹಿಂಗೆ ಹೇಳಿದ್ದಾರೆ ತಪ್ಪು ಅಂತ ಎಲ್ಲ ಅನಿಷ್ಟಕ್ಕೂ ಬ್ರಾಹ್ಮಣರನ್ನ ಕಾರಣ ಮಾಡ್ತಾರೆ. ಇದು ತಪ್ಪು ರೀ. ನಾವು ಪುರುಷ ಸೂಕ್ತದಲ್ಲಿ ಪದಭಾಗಂ ಶೂದ್ರ ಅಜಾಯತ ಅಂದ್ವಿ, ಅಂದರೆ ಇಡೀ ಶರೀರದಲ್ಲಿ ಕಾಲು ಅತ್ಯಂತ ಲೀಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಬಾಡಿ ಅಂತ ಹೇಳಿದ್ವಿ. ಕಾಲು ಲೀಸ್ಟ್ ಇಂಪಾರ್ಟೆಂಟ್ ಆಫ್ ಬಾಡಿ ಅಂದರೆ ಶುಗರು ನಾವು ಬಾಯಿ ಸ್ವೀಟ್ ಮಾಡ್ಕೊಳ್ಳೋದು ಬಿಟ್ಟು ಹೊಟ್ಟೆ ತುಂಬ ಸ್ವೀಟ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದ್ರ ಪ್ರಭಾವ ಏನಾಗುತ್ತೆ ಅಂತಂದರೆ ಹರಡ್ತಾ ಹೋಗಿ ಇಡೀ ಕಾಲನ್ನೇ ಕಟ್ ಮಾಡಬೇಕಾಗತ್ತೆ. ಗ್ಯಾಂಗ್ರೀನ್ ಆಯ್ತಂತೆ, ಕಾಲು ಕಟ್ ಮಾಡಿದ್ವಿ. ಗ್ಯಾಂಗ್ರೀನ್ ಆಯಿತು, ಹೆಬ್ಬೆಟ್ಟನ್ನ ಕಟ್ ಮಾಡಿದ್ವಿ, ಕಾಲಿನ ಹೆಬ್ಬೆಟ್ಟು ಕಟ್ ಮಾಡಿದ್ವಿ. ಅದರಲ್ಲೂ ಎಡಗಾಲು ಹೆಬ್ಬೆಟ್ಟು ಫಸ್ಟ್ ಜಾಸ್ತಿ ಇನ್ಫೆಕ್ಟ್ ಆಗುತ್ತೆ. ಯಾಕೆಂದರೆ ಎಡಭಾಗ ಬಲಭಾಗಕ್ಕಿಂತ ಲೆಸ್ ಆ್ಯಕ್ಟಿವ್ ಪಾರ್ಟ್ ಆಫ್ ದಿ ಬಾಡಿ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆ ದೃಷ್ಟಿಯಿಂದ ಎಡಭಾಗಕ್ಕೆ ಶರೀರದ ಇನ್ಫೆಕ್ಷನ್ನು ಹೊರತು ಹೋಗೋ ಅಂಥ ಇದೇನಿರುತ್ತೆ, ಶರೀರದ ಎಡಭಾಗ ಜಾಸ್ತಿ ಎಫೆಕ್ಟ್ ಆಗುತ್ತೆ ನೋಡಿ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗಮನದಲ್ಲಿ ಇಟ್ಕೋತಾ ವಯಸ್ಸಾಯಿತು ಅಂದರೆ ಏನು ಅನ್ನೋ ಒಂದು ಸಮಸ್ಯೆ ಬರುತ್ತೆ. ಈಗ ನಾನು ಮಾಲತಿ ಭಟ್ ಅವ್ರನ್ನ ಕೇಳ್ತಾ ಇದ್ದೆ, ವಯಸ್ಸಾಯ್ತು ಅಂದರೆ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದ್ದಷ್ಟು ಹೇಳಿದ್ರು. ಬಟ್ ನನ್ನ ವ್ಯಾಖ್ಯೆ ಹೇಳ್ತೀನಿ, ತಿಳ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಈ ವಯಸ್ಸಾಯಿತು ಅಂತಂದರೆ ಏನು, ವಯಸ್ಸು ಎಲ್ಲಿಗಾಗುತ್ತೆ? ಫಸ್ಟು ವಯಸ್ಸು ಶರೀರಕ್ಕಾಗತ್ತೆ. ಶರೀರದಲ್ಲಿ ಯಾವ ಭಾಗಕ್ಕಾಗತ್ತೆ? ಕಣ್ಣಿಗಾಗತ್ತೆ. ವಯಸ್ಸಾಯಿತು ಅಂತಂದರೆ ಕಣ್ಣು ಕಾಣೋದಿಲ್ಲ. ಮೂಗು ವಯಸ್ಸಾಯಿತು ಅಂತಂದರೆ ವಾಸನೆ ಗ್ರಹಿಕೆ ಶಕ್ತಿ ಕಡಿಮೆ ಆಗುತ್ತೆ. ಮಲ್ಲಿಗೆ ಹೂವು, ಸುಗಂಧರಾಜ ಹೂವು ಇಟ್ಟರೆ ವಾಸನೆ ಗೊತ್ತಾಗೋದಿಲ್ಲ ರೀ. ಮತ್ತು ಕಿವಿ ಕೇಳಿಸೋದು ಕಡಿಮೆ ಆಗುತ್ತೆ. ಸೊ ವಯಸ್ಸಾಯಿತು ಅಂತಂದರೆ ಈ ಮೂರು ಇಂದ್ರಿಯಗಳು ತಮ್ಮ ಗ್ರಹಿಕೆ ಶಕ್ತಿನ ಕ್ಷೀಣಿಸ್ಕೋತಾ ಬರುತ್ತೆ. ಕ್ಷೀಣಿಸ್ಕೋತಾ ಬರೋದೇನೆ ವಯಸ್ಸಾಯಿತು ಅಂತ ಕಡೆಗೆ ಒಂದು ದಿವಸ ಸತ್ತೋಗ್ತೀವಿ.